ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ಪಟ್ಟಣದ ಉಚ್ಚಮಾಸ್ತೆಗೌಡ ವೃತ್ತದಲ್ಲಿದ್ದೀವಿ. ಉಚ್ಚಮಾಸ್ತೆಗೌಡ ವೃತ್ತದಲ್ಲಿ ಕುಣಿಗಲ್ನ ಲೈಟಿಂಗ್ ಕಿಂಗ್ ಅಂತಲೇ ಹೆಸರುವಾಸ ಪಡೆದಂತಹ ನಾಗೇಶ್ ಅವರ ಒಂದು ಮರಣದ ಇವತ್ತು ತಿಥಿ ಕಾರ್ಯ ನಡೀತಾ ಇದೆ. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಅವ್ರ ಭಾವಚಿತ್ರವನ್ನು ಇಟ್ಟು ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬಂದಂಥವರಿಗೆ ಅನ್ನದಾನವನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ. ಬಂಧುಗಳೇ, ಇದೊಂದು ಘಟನೆ ನಮಗೆ ನೆನಪಾಗುತ್ತೆ. ಯಾಕೆ ಅಂತ ಅಂದರೆ ಬದುಕಿದ್ರೆ ಒಳ್ಳೆ ರೀತಿ ಬದುಕಬೇಕು. ಕುಣಿಗಲ್ನ ಬೀದಿಗಳಲ್ಲಿ ದೊಡ್ಡ ದೊಡ್ಡ ಮಹಲ್ಗಳನ್ನ ನಿರ್ಮಾಣ ಮಾಡೋದಕ್ಕಿಂತ ಜನದ ಮನಸ್ಸಿನಲ್ಲಿ ಒಂದು ಸ್ಥಳ ಮಾಡಬೇಕು ಅನ್ನೋ ಒಂದು ಹೆಸರಿದೆ. ನಾಗೇಶ ಅದೇ ರೀತಿ ಬದುಕ್ತಾ ಇದ್ದ. ಪ್ರತಿಯೊಬ್ಬರಿಗೂ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದ. ತನ್ನದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ಕುಣಿಗಲ್ಲಿಂದ ಬೆಂಗಳೂರು ತನಕ ಲೈಟ್ ಹಾಕೋ ಮತ್ತು ಸೌಂಡ್ ಹಾಕೋ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಬಗ್ಗೆ ಇಲ್ಲಿರುವಂಥವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ನಾಗೇಶ್ ಬಗ್ಗೆ ಏನು ಹೇಳ್ತಾರೆ? ಈ ದಿವಸ ನಮ್ಮ ನಾಗೇಶ್ರವರು ಲೈಟಿಂಗ್ ಕಿಂಗೆ ಎಂದು ಹೆಸರಾಗಿ ಕುಣಿಗಲ್ನಲ್ಲಿ ಇವತ್ತು ಅವರ 11ನೇ ದಿವಸನ ಪುಣ್ಯಸ್ಮರಣೆಯನ್ನು ಎಲ್ಲ ಸ್ನೇಹಿತರು ಸಹ ಮಾಡ್ತಾಯಿದ್ದೀವಿ. ಅತಿ ಕಡಿಮೆ ಬೆಲೆಯಲ್ಲಿ ಲೈಟಿಂಗ್ಸ್ನ ಕುಣಿಗಲ್ನ ಹಾಕಲಾಗುತ್ತಿದ್ದ. ಇವತ್ತು ಅವನು ಹೋಗಿರೋದು ನಮಗೆಲ್ಲ ದುಃಖಕರವಾಗಿದೆ. ಓಕೆ, ಹೌದು, ನನಗೂ ಕೂಡ ಅದನ್ನು ನೋವಿದೆ. ಯಾಕೆ ಅಂತ ಅಂದರೆ ಯಾವಾಗಲೂ ಸಿಕ್ತಾಗ ಹೇಳ್ತಾನು, ಫೇಸ್ಬುಕ್ ಓಪನ್ ಮಾಡಿದ್ರೆ, ವಾಟ್ಸಪ್ ಓಪನ್ ಮಾಡಿದ್ರೆ ನಿಂದೇ ಬರೀ ಯಾವಾಗಲೂ ಅಬ್ರ, ನಂದು ಯಾವಾಗ ಸುದ್ದಿ ಮಾಡ್ತೀಯ ವಸಂತಣ್ಣ ಅಂತಿದ್ದ. ಆದರೆ ಅವನ ಸುದ್ದಿನ ಈ ರೀತಿ ಮಾಡಬೇಕು ಅನ್ನೋದು ನಮಗೂ ಒಂದು ರೀತಿ ನೋವಾಗ್ತಾ ಇದೆ. ಸರ್, ಏನು ಹೇಳ್ತೀರಾ ನಾಗೇಶ್? ತುಂಬ ಒಳ್ಳೆಯ ಮನುಷ್ಯ, ಬಡವರಿಗೆ ಸ್ಪಂದಿಸೋನು. ಅವನ ಕೆಲಸ ಕಾರ್ಯದಲ್ಲಿ ಎಲ್ಲರೂ ಏನೇ ಕಷ್ಟ ಅಂದರೂ ಬಂದು ಪಾಲಿಸೋನು. ಒಳ್ಳೆಯ ಹುಡುಗ ಅವನು. ತುಂಬ ಬಡವರಿಗೆ ಮತ್ತು ಡೆಕೋರೇಷನ್ ಫೀಲ್ಡ್ನೊಳಗೆ ಒಳ್ಳೆಯ ಹೆಸರು ಮಾಡಿದ್ದ. ಬಡವರಿಗೆ ಹೆಲ್ಪ್ ಮಾಡ್ತಿದ್ದ. ಒಳ್ಳೆಯ ಹುಡುಗ, ಗುಡ್ ಮ್ಯಾನ್ ಅಂತ. ಹೌದು ಸ್ನೇಹಿತರೆ, ನಮ್ಮ ಉಪೇಂದ್ರ ಅವ್ರು ಹೇಳೋ ರೀತಿ ನಿಜವಾಗ್ಲೂ ಬದುಕು ತುಂಬ ಹತ್ತಿರವಾಗಿರುತ್ತೆ. ನಾವು ಯಾವತ್ತು ಏನು ಸಾಧನೆ ಮಾಡಿದ್ದೀವಿ, ಎಲ್ಲಿ ಹೋಗಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಆದರೆ ಇಂಥ ಕೆಲಸಗಳನ್ನು ಮಾಡಿದಾಗ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಬಂಧುಗಳೇ, ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.